ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ತೋರಿಸ್ತಾ ಇರೋದು ವಾಂಗಿಬಾತ್ ಪೌಡ್ರ್ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲೇ ಹೋಮ್ ಮೇಡ್ ಅಂತ ತೋರಿಸ್ತೀನಿ. ಏನೇನು ಪದಾರ್ಥಗಳು ಬೇಕು ಬನ್ನಿ ಹೇಳ್ತೀನಿ. ಫ್ರೆಂಡ್ಸ್, ವಾಂಗಿಬಾತ್ ಪೌಡ್ರಿಗೆ ಬೇಕಾಗಿರೋ ಸಾಮಗ್ರಿಗಳು ಹೇಳ್ತೀನಿ. 100 ಗ್ರಾಮ್ ಕಡಲೆಬೇಳೆ, 100 ಗ್ರಾಮ್ ಉದ್ದಿನಬೇಳೆ, 100 ಗ್ರಾಮ್ ಧನಿಯಾ, ಮತ್ತು ಸ್ಟಾರ್ ಹೂವು, ಒಂದು 10 ಸ್ಟಾರ್ ಹೂವು, ಮತ್ತು ಮರಾಠಿ ಮೊಗ್ಗು, ಅದೊಂದು 10 ರಿಂದ 15 ಮರಾಠಿ ಮೊಗ್ಗು, ಏಲಕ್ಕಿನೂ ಒಂದು 15 ಏಲಕ್ಕಿ ತಗೊಂಡಿದ್ದೀನಿ, ಒಂದು 10 ಗ್ರಾಮು ಲವಂಗ, 25 ಗ್ರಾಮು ಚಕ್ಕೆ, ಒಂದು ಜಾಯಿಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 50 ಗ್ರಾಮು, ಗುಂಟ್ನೂರು ಮೆಣಸಿನ್ಕಾಯಿ 50 ಗ್ರಾಮು, ಅಲ್ಲಿಗೆ 100 ಗ್ರಾಮ್ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದನ್ನೆಲ್ಲ ಹುರ್ಕೊಂಡು ಪುಡಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ನೋಡಿ, ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ ನಾನು ಆಲ್ರೆಡಿ. ನೋಡಿ, ಕಡಲೆಬೇಳೆ 100 ಗ್ರಾಮ್ ಇತ್ತಲ್ಲ, ಅದನ್ನು ಹಾಕೋಬಿಟ್ಟು ಚೂರು ಕಂದು ಬಣ್ಣ ಬರೋ ಹಂಗೆ, ಅಂದರೆ ಕೆಂಪಾಗಬೇಕು. ಕಂದು ಬಣ್ಣ ಅಂದರೆ ಹಂಗೆ ಬರೋ ತನಕ ಹುರ್ಕೊಳ್ಳೋಣ. ನಾನು ಎಲ್ಲದೂ ಒಟ್ಟಿಗೆ ಹಾಕ್ಕೊಂಡು, ಅಂದರೆ ಒಂದು ಪದಾರ್ಥ ಒಂದು ಚೂರು ಆದಮೇಲೆ ನಾನು ಆ ಒಟ್ಟಿಗೆ ಹಾಕ್ಕೊಂಡು ಹುರಿತೀನಿ. ನಿಮಗೆ ಹಂಗೆ ಆಗಲ್ಲ ಅಂತ ಅಂದರೆ ಬೇರೆ ಬೇರೆ ಮಾಡ್ಕೊಂಡು ಹುರ್ಕೊಳ್ಳಿ. ಒಂದು ಪದಾರ್ಥ ಆದಮೇಲೆ ಇನ್ನೊಂದು ಪದಾರ್ಥನ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಒಂಚೂರು ಫ್ರೈ ಮಾಡ್ಕೊಳ್ಳೋ ತನಕ ಗಮ್ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗಬೇಕದು. ನೀವು ಮಾಡಿ ಇಟ್ಕೊಂಡ್ರೆ ಇದು ವಾಂಗಿಬಾತ್ ಪೌಡ್ರು, ನೀವು ವಾಂಗಿಬಾತ್ ಮಾಡ್ಬೋದು. ನಾನು ಬಿಳಿ ಬದನೆಕಾಯಿ ವಾಂಗಿಬಾತನ್ನ ಮಾಡಿದ್ದೀನಿ ನಾನು ಆಲ್ರೆಡಿ. ವಾಂಗಿಬಾತ್ ಪೌಡ್ರು ತೋರಿಸಿರಲಿಲ್ಲ, ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೋಡಿ. ಇದು ವಾಂಗಿಬಾತ್ ಪೌಡ್ರು ನಿಮಗೆ ವಾಂಗಿಬಾತ್ ಮಾಡ್ಕೋಬೋದು, ಆಮೇಲೆ ಟೊಮೊಟೊ ಬಾತ್ ಮಾಡ್ಕೋಬೋದು, ಕ್ಯಾಪ್ಸಿಕಮ್ ವಾಂಗಿಬಾತ್ ಮಾಡ್ಕೋಬೋದು, ಆಮೇಲೆ ಬದನೆಕಾಯಿ ಹೆಣ್ಗಾಯಿಗೆ ಅದು ಇನ್ನೊಂದು ಸತಿ ತೋರಿಸ್ತೀನಿ. ಅದು ಬೇರೆ ಅದು ಗುಂಡು ಬದನೆಕಾಯಿ ಬರುತ್ತಲ್ಲ, ಆ ಬದನೆಕಾಯಿ ಗೊಜ್ಜಿಗೂ ವಾಂಗಿಬಾತ್ ಪೌಡ್ರ್ ಹಾಕ್ಕೋಬೋದು. ಕುಕ್ಕರಲ್ಲೆಲ್ಲ ವಾಂಗಿಬಾತ್ ಮಾಡ್ತೀವಲ್ಲ, ದಮ್ ವಾಂಗಿಬಾತ್, ಆ ಪೌಡ್ರು ಅದಕ್ಕೂ ಹಾಕ್ಕೋಬೋದು. ಇದು ನೋಡಿ ಕೆಂಪತ್ತಿದೆ. ಈ ಟೈಮಲ್ಲೇ ಉದ್ದಿನಬೇಳೆ ಹಾಕ್ಕೊಂತಿದ್ದೀನಿ ನಾನು. ನಮ್ಮ ಪೂರ್ತಿ ಕೆಂಪತ್ತಿತ್ತು ಅಂತ ಅನ್ಬೇಡಿ, ಹುರ್ಕೊಳ್ಳೋವಾಗ ಆಗುತ್ತೆ. ಉದ್ದಿನಬೇಳೆ ಹಾಕ್ತಾಯಿದೆ. ನಾನಿವಾಗ ಸಾಂಬಾರು ಬೀಜ 100 ಗ್ರಾಮ್ ಏನು ಇಟ್ಕೊಂಡಿದ್ದೀನಿ, 100 ಗ್ರಾಮ್ ಹಾಕ್ಕೊತಾ ಇದ್ದೀನಿ. ಸ್ಮೆಲ್ಲು ಗಮ್ ಅಂತ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ಐಟಮು. ಎಣ್ಣೆ ಹಾಕ್ಬಿಡಿ, ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ಎಣ್ಣೆ ಹಾಕಿದ್ರೆ ಅದು ಎಣ್ಣೆ ಒಂಥರ ಮುಗ್ಲು ಸ್ಮೆಲ್ ಬರುತ್ತೆ, ಎಣ್ಣೆ ಸ್ಮೆಲ್ ಬರುತ್ತೆ. ಹಾಗಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಚಟಪಟ ಅಂತ ಸೌಂಡ್ ಬರ್ತಾಯಿದೆ. ನೋಡಿ, ಜಾಯಿಕಾಯಿ ಇತ್ತಲ್ಲ, ಅದನ್ನು ಹಂಗೆ ಹಾಕ್ತಾಯಿದ್ದೀನಿ. ಹಂಗೆ ಅದರಲ್ಲೂ ಚೂರು ಫ್ರೈ ಆಗಲಿ ಅಂತ. ನೋಡಿ, ಚಕ್ಕೆ ಇದೆಯಲ್ಲ, ಚಕ್ಕೆನೂ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಚಟ್ಪಟ್ ಅಂತ ಸೌಂಡ್ ಬರ್ತಾಯಿದೆ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ ಎಲ್ಲದೂ ಹಾಕ್ತಾಯಿದ್ದೀನಿ. ಇವೆಲ್ಲ ಡ್ರೈ ಇರುತ್ತಲ್ಲ, ಜಾಸ್ತಿ ಹೊತ್ತೇನು ಉರಿಯೋದು ಬೇಡ. ಸ್ವಲ್ಪ ಗಮ್ ಅನ್ನೋ ತನಕ ಹುರ್ಕೊಂಡ್ರೆ ಸಾಕು. ನೋಡಿ, ಈ ಟೈಮಲ್ಲಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ, ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿ ಹಾಕ್ಕೊಂಡು ತುಂಬ ಏನು ಉರಿಯೋದು ಬೇಡ. ಇದೇ ಕಾವಿಗೆ ಜಲ್ದಿ ಆಗಿಬಿಡುತ್ತೆ. ನಾನು ಉರಿ ಕಡಿಮೆ ಮಾಡ್ಕೊಂಡಿಲ್ಲ, ಉರಿ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ನೀವು ಹೊಸೊಬ್ರು ಮಾಡೋರಿದ್ದರೆ ಉರಿ ಸಣ್ಣ ಇಟ್ಕೊಂಡು ಮಾಡಿ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತದೆ, ಗಮ್ ಅಂತ ಇದೆ ಸ್ಮೆಲ್ಲು. ನೀವೆಲ್ಲ ಹೇಗೆ ಬಂತು ಅಂತ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಆಗಿದೆ. ಇದೊಂದು ಬೇಸನ್ಗೆ ಹಾಕ್ಕೊಬಿಡ್ತೀನಿ ತಣ್ಣಗಾಗಕ್ಕೆ. ನೋಡಿ, ಬೇಸನ್ಗೆ ಹಾಕ್ಕೊತಾ ಇದ್ದೀನಿ ತಣ್ಣಗಾಗಕ್ಕೆ. ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡೋಣ. ನೋಡಿ, ತಣ್ಣಗಾಗಿದೆ. ಫಸ್ಟು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬಿಡ್ತೀನಿ. ಆಮೇಲೆ ಇನ್ನು ಮಿಕ್ಕಿದ ಪದಾರ್ಥಗಳು ಇರ್ತೀಯಲ್ಲ, ಅದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ತೀನಿ. ನೋಡಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಮಿಕ್ಸಿ ಮಾಡ್ತಾಯಿದ್ದೀನಿ.
ಮೆಣಸಿನ್ಕಾಯಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಅದು ಉಳಿದಿದ್ದ ಪದಾರ್ಥಗಳು ಏನಿದೆಯಾ ಹುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸಿ ಮಾಡೋಣ. ಮುಚ್ಚಳ ಮುಚ್ಚಿ ಮಿಕ್ಸಿ ಮಾಡೋಣ. ನೋಡಿ ಆಗಿದೆ. ಇವಾಗ ಪಾತ್ರೆಗೆ ಸುರ್ಕೊಳ್ಳೋಣ. ನಾನು ಪದಾರ್ಥಗಳು ಜಾಸ್ತಿ ಇತ್ತು ಅಂತ 2 ಟ್ರಿಪ್ ಮಾಡ್ಕೊಂಡಿದ್ದೀನಿ ಮಿಕ್ಸಿನ. ನೀವು ನೋಡಿಬಿಟ್ಟು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹೋಮ್ ಮೇಡ್ ವಾಂಗಿಬಾತ್ ಪೌಡ್ರು ಆಗಿದೆ. ನೀವು ಮಾಡ್ಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ.